ಇವತ್ತು ಲ್ಯಾಪ್ರೋಸ್ಕೋಪಿ ಆಪರೇಷನ್ ಆಗಲಿ, ಲೇಸರ್ ಆಪರೇಷನ್ ಆಗಲಿ, ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಪೇಷಂಟ್ಗಳಿಗೆ ತುಂಬಾ ಡೈಲಾಮಾ ಇದೆ, ತುಂಬಾ ಮಿತ್ಸ್ ಇದೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಹರೀಶ್ ಗೌಡ, ಇಮಾಸ್ ಆಸ್ಪತ್ರೆ ಬಸವನಗುಡಿಯಲ್ಲಿ ಚೀಫ್ ಕನ್ಸಲ್ಟೆಂಟ್. ಪೇಷಂಟ್ಗಳು ಏನ್ ಮಾಡ್ತಾರೆ, ಗೂಗಲ್ ಸರ್ಚ್ ಮಾಡ್ತಾರೆ, ಟೆಕ್ನಾಲಜಿ ಬಗ್ಗೆ ನೋಡ್ತಾರೆ, ಅದನ್ನ ಅಳವಡಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ. ಲೇಸರ್, ಲ್ಯಾಪ್ರೋಸ್ಕೋಪಿ ಇದೆಲ್ಲ ಒಂದು ಟೆಕ್ನಾಲಜಿ. ಇದನ್ನ ನಾವು ರೈಟ್ ಪೇಷಂಟ್ಗೆ ಯೂಸ್ ಮಾಡ್ತೀವಿ. ಕೆಲವು ಪೇಷಂಟ್ಸ್ಗಳಿಗೆ ಬೇಸ್ಡ್ ಆನ್ ದೇರ್ ಡಿಸೀಸ್ ನಾವು ಓಪನ್ ಆಪರೇಷನ್ ಕೂಡ ಮಾಡ್ತೀವಿ. ಇವತ್ತು ಒಂದು ಸರ್ಜನ್ಗೆ ಪೇಷಂಟ್ಗೆ ರಿಸಲ್ಟ್ಸ್ ಕೊಡೋದು ಇಂಪಾರ್ಟೆಂಟೇ ಹೊರತು ಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಲ್ಲ. ಟೆಕ್ನಾಲಜಿ ವಿಲ್ ಬಿ ಎ ಸೆಕೆಂಡ್ರಿ, ದ ಫೈನಲ್ ರಿಸಲ್ಟ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ದಟ್ಸ್ ವೈ ಆ ಪೇಷಂಟ್ ನ ನೋಡಾದ್ಮೇಲೆ ಲೇಸರ್ ಆಪರೇಷನ್ ಮಾಡಬೇಕಾ, ಲ್ಯಾಪ್ರೋಸ್ಕೋಪಿ ಮಾಡಬೇಕಾ ಅಥವಾ ಓಪನ್ ಆಪರೇಷನ್ ಮಾಡಬೇಕಾ. ಇವತ್ತು ರೋಗಿಗಳಿಗೆ ರಿಸಲ್ಟ್ಸ್ ಬರೀ ಟೆಕ್ನಾಲಜಿ ಅಥವಾ ಸರ್ಜನ್ ಸ್ಕಿಲ್ಸ್ ಇಂದ ಡಿಸೈಡ್ ಆಗಲ್ಲ. ನಾವು ಪೇಷಂಟ್ ನ ಯಾವ ತರ ಕೌನ್ಸಿಲಿಂಗ್ ಮಾಡ್ತೀವಿ, ಪೇಷಂಟ್ಗೆ ಪ್ರೀ ಆಪರೇಟಿವ್ ಟ್ರೀಟ್ಮೆಂಟ್ ಏನ್ ಕೊಡ್ತೀವಿ, ಆಪರೇಷನ್ ಟೈಮಲ್ಲಿ ಯಾವ್ಯಾವ ಟೈಪ್ ಆಫ್ ಅನಸ್ಥೀಸಿಯಾ ಯೂಸ್ ಮಾಡ್ತೀವಿ, ಆಮೇಲೆ ಅರ್ಲಿ ರಿಕವರಿ ಆಗೋದಕ್ಕೆ ಆಪರೇಷನ್ ಆದ್ಮೇಲೆ ಯಾವ ತರ ನಾವು ನೋಡ್ಕೊಂತೀವಿ, ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಜೊತೆಗೆ ಟೆಕ್ನಾಲಜಿನ ನಾವು ಕಂಬೈನ್ ಮಾಡೋದಷ್ಟೇ ಒಂದು ಪೇಷಂಟ್ಗೆ ಉತ್ತಮ ರಿಸಲ್ಟ್ಸ್ ನ ಕೊಡ್ಬೋದು. ಇದಕ್ಕೋಸ್ಕರ ನಮ್ಮ ಇಮಾಸ್ ಆಸ್ಪತ್ರೆಯಲ್ಲಿ ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ನ ಕೊಟ್ಟು ನಾವು ಪೇಷಂಟ್ಗಳಿಗೆ ಸುರಕ್ಷಿತವಾದ ಚಿಕಿತ್ಸೆನ ಕೊಡ್ತಾ ಇದ್ದೀವಿ.